ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಸೆಷನ್ಲಿ ನಾವು ಇನ್ವರ್ಟೆಡ್ ಫ್ಲಾಗ್ ಅಂದ್ರೆ ಏನು, ಇನ್ವರ್ಟೆಡ್ ಫ್ಲಾಗ್ ನ ಬೇಸಿಸ್ ಆಗಿ ಇಟ್ಕೊಂಡು ಹೇಗೆ ಟ್ರೇಡ್ ಮಾಡೋದು ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇನ್ವರ್ಟೆಡ್ ಫ್ಲಾಗ್ ಬಂದು ಕಂಟಿನ್ಯೂಷನ್ ಆಫ್ ದ ಡೌನ್ ಟ್ರೆಂಡ್ ಅಂತ ಕರಿತೀವಿ. ಅಂದ್ರೆ ಟ್ರೆಂಡ್ ಆಲ್ರೆಡಿ ಡೌನ್ ಅಲ್ಲಿ ಇರುತ್ತೆ, ಇನ್ನು ಫರ್ದರ್ ಡೌನ್ ಟ್ರೆಂಡ್ ಹೋಗುತ್ತೆ ಅಂತ ಹೇಳುತ್ತೆ. ಅದು ಹೇಗೆ ಅಂತ ನಾವು ನೋಡೋದಾದ್ರೆ, ಲೆಟ್ಸ್ ನಮಗೆ ಈ ತರ ಲೋಯರ್ ಲೋ ಅಂಡ್ ಇನ್ವರ್ಟೆಡ್ ಫ್ಲಾಗ್, ಅಗೇನ್ ಲೋಯರ್ ಲೋ, ಇನ್ವರ್ಟೆಡ್ ಫ್ಲಾಗ್ ಅಂಡ್ ಲೋಯರ್ ಲೋ, ಸೊ ಈ ಒಂದು ಫಾರ್ಮೇಶನ್ ಕ್ರಿಯೇಟ್ ಆಗ್ತಿರುತ್ತೆ. ಈಗ ಇನ್ವರ್ಟೆಡ್ ಫ್ಲಾಗ್ ನ ಕ್ರಿಯೇಟ್ ಆಗೋವಾಗ ನಮಗೆ ಎಕ್ಸಾಕ್ಟ್ಲಿ ಟ್ರೆಂಡ್ ಅನ್ನೋದು ಈ ತರ ರಿಟ್ರೇಸ್ಮೆಂಟ್ ಆಗಬೇಕು. ಅಂದ್ರೆ ರೈಸಿಂಗ್ ಟ್ರೆಂಡ್ ಲೈನ್ ಮುಖಾಂತರ ಟ್ರೆಂಡ್ ಒಂದು ರಿಟ್ರೇಸ್ಮೆಂಟ್ ಆಗಬೇಕು. ಅಂಡ್ ಈ ಟ್ರೆಂಡ್ ಲೈನ್ಸ್ ನ ಬ್ರೇಕ್ ಡೌನ್ ಕ್ಯಾಂಡಲ್ ಯಾವ್ದು ಬರುತ್ತೆ, ನಮಗೆ ರೆಡ್ ಕ್ಯಾಂಡಲ್, ಆ ರೆಡ್ ಕ್ಯಾಂಡಲ್ ನಾವು ಎಂಟ್ರಿ ತಗೊಂತೀವಿ. ಎಕ್ಸಾಕ್ಟ್ಲಿ ಈ ಲೊಕೇಶನ್ ನಾವು ಎಂಟ್ರಿ ತಗೊಂತೀವಿ. ಸೊ ನಾನು ನಿಮಗೆ ರಿಯಲ್ ಎಕ್ಸಾಂಪಲ್ಸ್ ಮುಖಾಂತರ ತೋರಿಸ್ಕೊಡ್ತೀನಿ. ಅದು ಕ್ಲೀನ್ ಆಗಿ ನಮಗೆ ರಿಯಲ್ ಎಕ್ಸಾಂಪಲ್ಸ್ ಅಂದ್ರೆ ಕ್ಯಾಂಡಲ್ಸ್ ಕ್ರಿಯೇಟ್ ಆಗುವಾಗ ಕ್ಲೀನ್ ಆಗಿ ಗೊತ್ತಾಗುತ್ತೆ ಯಾವ ಕ್ಯಾಂಡಲ್ ನಮಗೆ ಈ ರೈಸಿಂಗ್ ಟ್ರೆಂಡ್ ಲೈನ್ಸ್ ನ ಬ್ರೇಕ್ ಡೌನ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾವು ಎಂಟ್ರಿನ ನೋಡೋದಾದ್ರೆ ಬ್ರೇಕ್ ಡೌನ್ ಕ್ಯಾಂಡಲ್ ಎಂಟ್ರಿ ಆಗಿರುತ್ತೆ. ಅಂಡ್ ಸ್ಟಾಪ್ ಲಾಸ್ ಬಂದು ಇನ್ವರ್ಟೆಡ್ ಫ್ಲಾಗ್ ಹೈ ಏನಿರುತ್ತೆ ಅದು ಬಂದು ಎಸ್ ಎಲ್ ಆಗಿ ಇಟ್ಕೊಂತೀವಿ. ಅಂಡ್ ಟಾರ್ಗೆಟ್ ಬಂದು ಲೆಂತ್ ಆಫ್ ದ ಪೋಲ್ ಅಂತ ಕರಿತೀವಿ. ಪೋಲ್ ನ ಲೆಂತ್ ಎಷ್ಟಿರುತ್ತೋ ಅದನ್ನ ನಾವು ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊಂತೀವಿ. ಎಕ್ಸಾಕ್ಟ್ಲಿ ನಮಗೆ ಬ್ರೇಕ್ ಡೌನ್ ಸಿಕ್ಕಿರೋ ಕ್ಯಾಂಡಲ್ ಹತ್ರದಿಂದ ಆ ಲೆಂತ್ನ ನಾವು ಟಾರ್ಗೆಟ್ ಆಗಿ ಈ ಥರ ಪ್ಲೇಸ್ ಮಾಡ್ಕೊತೀವಿ. ಸೊ ನಾನು ನಿಮಗೆ ಇದನ್ನ ರಿಯಲ್ ಎಕ್ಸಾಂಪಲ್ಸ್ ಮುಖಾಂತರ ತೋರಿಸ್ಕೊಡ್ತೀನಿ, ಇನ್ನೂ ಡೀಟೇಲ್ಡ್ ಆಗಿ ಅರ್ಥ ಆಗುತ್ತೆ. ಸೊ ಈಗ SBI ಅನ್ನೋ ಸ್ಟಾಕು, ಈ ಸ್ಟಾಕ್ ನಮಗೆ ಕಂಟಿನ್ಯೂಷನ್ ಆಫ್ ದ ಡೌನ್ ಟ್ರೆಂಡ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿಂದ ಹಿಡಿದು ಪ್ರೈಸ್ ನಮಗೆ ಇಲ್ಲಿ ತನಕ ಡೌನ್ ಬಂತು. ಸೊ ಈ ತರ ಬಂದ್ಮೇಲೆ ನೆಕ್ಸ್ಟ್ ಏನಾಗ್ತದೆ ಪ್ರೈಸ್ ಅಲ್ಲಿ ನೋಡಿ, ನಮಗೆ ಈ ತರ ರಿಟ್ರೇಸ್ಮೆಂಟ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ನಮಗೆ ರೈಸಿಂಗ್ ಟ್ರೆಂಡ್ ಲೈನ್ಸ್ ಮುಖಾಂತರ ರಿಟ್ರೇಸ್ಮೆಂಟ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ನಾವು ಎಂಟ್ರಿ ಎಲ್ಲಿ ತಗೊಂತೀವಿ, ಬ್ರೇಕ್ ಡೌನ್ ಕ್ಯಾಂಡಲ್ ನಮ್ಮ ಎಂಟ್ರಿ ಇರುತ್ತೆ. ಸೊ ನಮಗೆ ಈ ಒಂದು ಇನ್ವರ್ಟೆಡ್ ಫ್ಲಾಗ್ ನ ಬ್ರೇಕ್ ಡೌನ್ ಮಾಡಿರೋ ಕ್ಯಾಂಡಲ್ ಯಾವುದು, ಇಲ್ಲೊಂದು ಚಿಕ್ಕದ ರೆಡ್ ಕ್ಯಾಂಡಲ್ ಕಾಣಿಸ್ತಿದೆ ಅಲ್ವಾ, ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ನಮಗೆ ಇನ್ವರ್ಟೆಡ್ ಫ್ಲಾಗ್ ನ ಬ್ರೇಕ್ ಡೌನ್ ಮಾಡಿದ್ದಾನೆ. ಸೊ ನಾನು ಎಂಟ್ರಿ ಎಕ್ಸಾಕ್ಟ್ಲಿ ಆ ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ಎಂಟ್ರಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಸ್ಟಾಪ್ ಲಾಸ್ ಯಾವುದು, ಸ್ಟಾಪ್ ಲಾಸ್ ಬಂದು ಈ ಫ್ಲಾಗ್ ಹೈ ಇದೆಯಲ್ವಾ, ಏನು ಈ ಇನ್ವರ್ಟೆಡ್ ಫ್ಲಾಗ್ ಹೈ ಇದೆ, ಇದು ಬಂದು ಸ್ಟಾಪ್ ಲಾಸ್ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಟಾರ್ಗೆಟ್ ಯಾವುದು, ನನಗೆ ಈ ಪೋಲ್ ಹೈಯಿಂದ ಹಿಡಿದು ಈ ಪೋಲ್ ಲೋ ಏನಿದೆ ಎಕ್ಸಾಕ್ಟ್ಲಿ ಆ ಲೆಂತ್, ಆ ಡಿಸ್ಟೆನ್ಸ್ ಆಫ್ ದಟ್ ಪೋಲ್ ಏನಿದೆ ಅದನ್ನ ನಾನು ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಎಕ್ಸಾಕ್ಟ್ಲಿ ನನಗೆ ಟಾರ್ಗೆಟ್ ಸಹ ಪ್ಲೇಸ್ ಆಯಿತು. ಈ ಲೊಕೇಶನ್ ಬಂದು ನನ್ನ ಟಾರ್ಗೆಟ್ ಇದೆ ಅಂಡ್ ನಾನು ಅದಕ್ಕೆ ಡ್ರ್ಯಾಗ್ ಮಾಡ್ಕೊತಾ ಇದ್ದೀನಿ. ಸೊ ನಮಗೆ 100% ಟಾರ್ಗೆಟ್ ಅನ್ನೋದು ಅಚೀವ್ ಆಯಿತು. ಅಂಡ್ ರಿಸ್ಕ್ ಅಂಡ್ ರಿವಾರ್ಡ್ ವೈಸ್ ನಾವು ನೋಡೋದಾದ್ರೆ, ಲೆಟ್ಸ್ ಸೇ ನನಗೆ 3% ರಿಸ್ಕ್ ಇದ್ರೆ 15% ರಿವಾರ್ಡ್ ಇದೆ. ಸೊ ನಾವು ರಿಸ್ಕ್ ಅಂಡ್ ರಿವಾರ್ಡ್ ಇನ್ ಟೈಮ್ಸ್ ನೋಡೋದಾದ್ರೆ 4.7 ಟೈಮ್ಸ್ ನಮಗೆ ರಿವಾರ್ಡ್ ಸಿಗ್ತಾ ಇದೆ. ಒಂದು ಪಟ್ಟು ರಿಸ್ಕ್ಗೆ 4.7 ಪಟ್ಟು ನಮಗೆ ರಿವಾರ್ಡ್ ಅನ್ನು ಸಿಗ್ತಾ ಇದೆ. ಸೊ ಇದು ಬಂದು SBI ಸ್ಟಾಕ್ ನ ಇನ್ವರ್ಟೆಡ್ ಫ್ಲಾಗ್ ಎಕ್ಸಾಂಪಲ್. ಸೊ ಇನ್ವರ್ಟೆಡ್ ಫ್ಲಾಗ್ ನಮ್ಗೆ ಏನ್ ಹೇಳ್ತಾ ಇದೆ, ಕಂಟಿನ್ಯೂಷನ್ ಆಫ್ ದ ಡೌನ್ ಟ್ರೆಂಡ್. ಆ ಸ್ಟಾಕ್ ಆಲ್ರೆಡಿ ಡೌನ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಅಂಡ್ ಇನ್ನು ಫರ್ದರ್ ಡೌನ್ ಹೋಗುತ್ತೆ ಅಂತ ನಮಗೆ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನೆಕ್ಸ್ಟ್ ನಾವು ಇನ್ನೊಂದು ಸ್ಟಾಕ್ ಅಲ್ಲಿ ಚೆಕ್ ಮಾಡೋಣ ಯಾವ ತರ ನಮಗೆ ಇನ್ವರ್ಟೆಡ್ ಫ್ಲಾಗ್ ಕ್ರಿಯೇಟ್ ಆಗುತ್ತೆ, ಹೇಗೆ ಐಡೆಂಟಿಫೈ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡಿ, ಸನ್ಫಾರ್ಮಾ ಸ್ಟಾಕ್ ಅಗೇನ್ ನಮಗೆ ಇದು ಕಂಟಿನ್ಯೂಷನ್ ಆಫ್ ದ ಡೌನ್ ಟ್ರೆಂಡ್ ಕ್ರಿಯೇಟ್ ಆಗ್ತಿದೆ. ಲೋಯರ್ ಲೋ, ಪುಲ್ ಬ್ಯಾಕ್, ಲೋಯರ್ ಲೋ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಮಗೆ ಯಾವ ಲೊಕೇಶನ್ ನಮಗೆ ಇನ್ವರ್ಟೆಡ್ ಫ್ಲಾಗ್ ಕ್ರಿಯೇಟ್ ಆಗಿದೆ ಅಂತ ನಾವು ನೋಡೋದಾದ್ರೆ, ಎಕ್ಸಾಕ್ಟ್ಲಿ ನಮಗೆ ಇಲ್ಲಿ ತನಕ ಡೌನ್ ಬಂತು. ಅದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಪ್ರೈಸ್ ಅಲ್ಲಿ ಈ ತರ ನಮಗೆ ಪುಲ್ ಬ್ಯಾಕ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ನಮಗೆ ಬ್ರೇಕ್ ಡೌನ್ ಕ್ಯಾಂಡಲ್ ಯಾವುದು ಅದನ್ನ ಮಾರ್ಕ್ ಮಾಡ್ಕೊಳ್ಳೋಣ ಫಸ್ಟ್. ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಬ್ರೇಕ್ ಡೌನ್ ಕ್ಯಾಂಡಲ್. ಸೊ ನಂಗೆ ಎಂಟ್ರಿ ಐಡೆಂಟಿಫೈ ಆಯಿತು ಅಂಡ್ ಆ ಫ್ಲಾಗ್ ಹೈ ಬಂದು ಈ ಲೊಕೇಶನ್ ಆಗಿದೆ. ಸೊ ಇದನ್ನ ನಾನು ಸ್ಟಾಪ್ ಲಾಸ್ ಮಾಡಿಫೈ ಮಾಡ್ಕೊತಾ ಇದ್ದೀನಿ. ಅಂಡ್ ಟಾರ್ಗೆಟ್ ಅಲ್ಲಿ ನನಗೆ ಡಿಸ್ಟೆನ್ಸ್, ಈ ಪೋಲ್ ಏನಿದೆ ಆ ಪೋಲ್ ಹೈಯಿಂದ ಆ ಪೋಲ್ ಲೋಯೆಸ್ಟ್ ಪಾಯಿಂಟ್ಗೆ ನಾನು ಡಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳೋದಾದ್ರೆ ಇದು ಬಂದು ನನಗೆ ಟಾರ್ಗೆಟ್ ಆಗಿರುತ್ತೆ. ಎಕ್ಸಾಕ್ಟ್ಲಿ ನನಗೆ ಈ ಲೊಕೇಶನ್ ಬಂದು ನಾನು ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಸೊ ನಮಗೆ 100% ಟಾರ್ಗೆಟ್ ಅನ್ನೋದು ಅಚೀವ್ ಆಯಿತು. 1:8 ಟೈಮ್ಸ್ ರಿವಾರ್ಡ್ ಇದೆ. ಒಂದು ಪಟ್ಟು ರಿಸ್ಕ್ಗೆ 1.8 ಟೈಮ್ಸ್ ರಿವಾರ್ಡ್ ಸಿಗ್ತಾ ಇದೆ. 5% ಸ್ಟಾಪ್ ಲಾಸ್ ಅಂಡ್ 9.63% ಟಾರ್ಗೆಟ್. ಸೊ ಇನ್ವರ್ಟೆಡ್ ಫ್ಲಾಗ್ ಅನ್ನೋದು ಅಗೇನ್ ಸೇಮ್, ನಿಮ್ಮ ಎಂಟ್ರಿ ಡಿಫೈನ್ ಆಗಿರುತ್ತೆ, ನಿಮ್ಮ ರಿಸ್ಕ್ ಡಿಫೈನ್ ಆಗಿರುತ್ತೆ, ನಿಮ್ಮ ರಿವಾರ್ಡು ಸಹ ಡಿಫೈನ್ ಆಗಿರುತ್ತೆ. ಸೊ ಇಲ್ಲಿ ಯಾವುದೇ ತರದ ಕನ್ಫ್ಯೂಷನ್ಸ್ ಇರಲ್ಲ ಅಂಡ್ ಇದು ಬಂದು ಟ್ರೆಂಡ್ ಕಂಟಿನ್ಯೂಷನ್ ಪ್ಯಾಟರ್ನ್ ಅಂತ ಕರಿತೀವಿ. ಸೊ ಇದಿಷ್ಟು ಇನ್ವರ್ಟೆಡ್ ಫ್ಲಾಗ್ ಪ್ಯಾಟರ್ನ್. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಕ್ವರೀಸ್ ಇರಲಿ ಕಮೆಂಟ್ ಸೆಕ್ಷನ್ ಮುಖಾಂತರ ನಿಮ್ಮ ಕ್ವರೀಸ್ನ ತಿಳಿಸಿ. ನಿಮ್ಮೆಲ್ಲ ಕ್ವರೀಸ್ಗೂ ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದ ವೆರಿ ಬೆಸ್ಟ್.